ಅಂದರೆ ಈಗ ಲೈಫಲ್ಲಿ ಏನೇ ನಡೆಯೋದಿದ್ರೂ ನಮಗೆ ಎಲ್ಲೋ ಒಂದು ಕಡೆ ಒಂದು ಸಿಂಪ್ಟಮ್ಸ್ ಏನೋ ಒಂದು ಕಾಣಿಸುತ್ತೆ, ಇಲ್ಲ ಏನೋ ಒಂದು ಗೊತ್ತಾಗುತ್ತೆ ಅಂತಾರೆ. ನಿಮಗೂ ಆ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಒಂದು ಸುಳಿವಿತ್ತ, ಏನಾದರೂ ಆಗ್ಬೋದಾ ಈ ಥರ, ಯಾರಾದರೂ ಹೇಳಿದ್ದಿರ್ಬೋದು, ಏನಾದರೂ ಆ ಥರ ಇತ್ತಾ? ಡೆಫಿನೆಟ್ಲಿ ನಾಟ್. ಅದನ್ನೇ ನಾನು ಹೇಳ್ತಾ ಇರೋದು, ಲೈಫ್ ಇಸ್ ಸೊ ಅನ್ಸರ್ಟನ್ ಅಂತ. ಅಂದರೆ ನನ್ನ ಕೆಲಸ ಮಾಡಿಕೊಂಡು ಐ ಹ್ಯಾಡ್ ಲಾಡ್ ಆಫ್ ವರ್ಕ್ ಲೈನ್ಡ್ ಅಪ್. ಆ್ಯಂಡ್ ಇನ್ಫ್ಯಾಕ್ಟ್ ಅಂದರೆ ನಾವು ಏನಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಮತ್ತೆ ಡಾನ್ಸ್ ಶುರು ಮಾಡಿದ್ದೆ. ಸೊ ನಾನು ತುಂಬ ಡಾನ್ಸ್ ಕ್ಲಾಸ್ಗೆ ಅವಾಗ ಹೋಗ್ತಾ ಇದ್ದೆ. ಸೊ ಇಟ್ ನಥಿಂಗ್ ಶೋಡ್ ಮೀ ಆರ್ ನಥಿಂಗ್ ಗೇವ್ ಮೀ ಅ ಹಿಂಟ್ ದಟ್ ದಿಸ್ ವಾಸ್ ವೇಟಿಂಗ್ ಫಾರ್ ಮೀ ಅಂತ. ನಥಿಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು, ಲೈಫ್ ಇಸ್ ವೆರಿ ಅನ್ಸರ್ಟನ್ ಅನ್ನೋದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಆಯಿತು ಅಂತ ಅಂದ್ಕೊಂಡ್ರು, ಅದಾದಮೇಲೆ ಅದಕ್ಕೆ ಬೇಕಾದಂತಹ ಒಂದು ಮೈಂಡ್ಸೆಟ್ ಆಗಲಿ, ಒಂದು ಪ್ರಿಪ್ರೇಷನ್ ಆಗಲಿ, ಒಂದು ರಿಕವರಿ ಆಗಲಿ, ಒಂದು ಬಾಡಿಗೆ ಬೇಕಂತಹ ಸ್ಟ್ರೆಂತ್ ಆಗಲಿ, ಇದೆಲ್ಲನೂ ನಾನು ಅದನ್ನು ಓಕೆ ಹಿಂಗಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ. ಅದೇ ನನ್ನ ಪಾತ್ಗೆ ಬೀಳ್ತಾ ಹೋಯ್ತು. ನಮ್ದವ್ರ ಕೈ ಯಾವತ್ತೂ ದೇವ್ರು ಬಿಡಲ್ಲ ಅಂತಾರಲ್ಲ, ಅದು ಇದಕ್ಕೋಸ್ಕರನೇ. ಬಿಕಾಸ್ ನನ್ನ ಎವ್ರಿ ಡೇ ವಾಸ್ ಅ ಮಿರಕಲ್ ಫಾರ್ ಮಿ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ನಾನು ಎಲ್ಲೂ ಐ ಡಿಡ್ ನಾಟ್ ಲೂಸ್ ಹೋಪ್. ವೆನ್ ಐ ಗಾಟ್ ಅ ಲಾಡ್ ಆಫ್ ಹಿಂಗೂ ಆಗ್ಬೋದಮ್ಮ, ಹಂಗೂ ಆಗ್ಬೋದು, ಇದೆಲ್ಲ ನಿನ್ನ ಕೈನಲ್ಲಿ ಇರೋದು ಇವಾಗ. ದಟ್ ಈಸ್ ವಾಟ್ ಡಾಕ್ಟರ್ಸ್ ಆಲ್ಸೋ ಟೋಲ್ಡ್ ಮಿ. this is not a situation where we can say this will happen or that will happen. We cannot give you a diagnosis. It's all in your hands. ನಿನ್ಗೆ ಎಷ್ಟು ಸ್ಟ್ರೆಂತ್ ಇದೆ, ನಿನ್ನ ಬಾಡಿಲಿ ಎಷ್ಟು ಸ್ಟ್ರೆಂತ್ ಇದೆ, ನಿನ್ಗೆ ಎಷ್ಟು ಫಿಟ್ನೆಸ್ ಮೇಲೆ ಇದಿದೆ, ಅದ್ರ ಮೇಲೆ ಇದಾಗ್ತಾ ಹೋಗುತ್ತೆ ಅನ್ನೋ ಥರ. ಸೊ ನಾನೇನು ಮಾಡಿದೆ, ಅಲ್ಲಿಗೆ ನಾನು ಏನೂ ಅನ್ಕೊಳ್ಳಿಲ್ಲ. ಡೆಫಿನೆಟ್ಲಿ ದ ಫಸ್ಟ್ ಡೇ ಐ ಮೆಟ್ ಮೈ ಫಿಸಿಯೋ ಅಲ್ವಾ, ಐ ಮೆಟ್ ಒನ್, ನನ್ನ ಟ್ರೀಟ್ ಮಾಡಿದಂತಹ ಫಿಸಿಯೋನ ನಾನು ಫಸ್ಟ್ ಡೇ ಮೀಟ್ ಮಾಡಿದಾಗ ಅವ್ರು ಕರೆಸ್ಬಿಟ್ಟು ನಾನು ಕೂರಿಸ್ಕೊಂಡೆ ಪಕ್ಕದಲ್ಲಿ, ಬನ್ನಿ ಇಲ್ಲಿ. ಅವ್ರು ಫುಲ್ ಜೋಶಲ್ಲಿದ್ದರು, ಹಂಗೆ ಮಾಡೋಣ, ಇವಾಗ ಹಿಂಗೆ ನಿಲ್ಲೋಣ, ಅದು ಇದು ಅಂತೇಳಿ. ಸೊ ನಾನು ಅಂದೆ, ಡೋಂಟ್ ಟೇಕ್ ಟೆನ್ಷನ್, ಯು ಟೆಲ್ ಮೀ ವೆರಿ ಆನೆಸ್ಟ್ಲಿ, ಓಕೆ, ಇಫ್ ಐ ಆಮ್ ಗೋಯಿಂಗ್ ಟು ಬಿ ಇನ್ ದ ವೀಲ್ ಚೇರ್ ಆಲ್ ಮೈ ಲೈಫ್, ಐ ವಿಲ್ ಗಿವ್ ಇಟ್ ಅ ನ್ಯೂ ಲುಕ್. ನಾನು ಅದನ್ನು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ, ಆಯಿತಾ? ಅದನ್ನು ಎಂಡೋರ್ಸ್ ಮಾಡೋಣ. ಅದೇನು ಗುರು ಅದು, ಎಂಥ ಒಂದು ಚೇರ್ ಅದು. ನಿಮ್ಮ ಕೈ ನಡ್ಕೊಳಕ್ ಆಗಿಲ್ಲ ಅಂದರೆ ಎತ್ಕೊಂಡು ಓಡಾಡೋದು ಪಾಪ, ಅದೇನು ಮಾಡಿದೆ ಅಲ್ವಾ? ಸೊ ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ವೀಲ್ ಚೇರ್ಸ್ನ ನಾವು ನಮ್ಮ ದೇಶದಲ್ಲಿ ಸ್ವಲ್ಪ ಹಂಗೆ ಹಿಂಗೆ ನೋಡ್ತೀವಿ ಅಷ್ಟೇ. ಬಟ್ ಬೇರೆ ದೇಶದಲ್ಲೆಲ್ಲ ಅಲ್ಲೊಂದು ವೀಲ್ ಚೇರ್ ಸೈನ್ ಇದ್ದಿದ ತಕ್ಷಣ ನಮಸ್ಕಾರ ಮಾಡಿಬಿಟ್ಬಿಡ್ತಾರೆ ಅವ್ರನ್ನ. ಆ ಥರ ಒಂದು ಸ್ಪೆಷಲ್ ಕ್ಯಾಟಗರಿನೇ ಇದೆ. ಆ್ಯಂಡ್ ದೇ ಹ್ಯಾವ್ ಲೈಕ್ ಮರ್ಸಿಡೀಸ್ ಬೆನ್ಸ್ದು ವೀಲ್ ಚೇರ್ಸ್ ಇದೆ. ವೀಲ್ ಚೇರ್ಸ್ ಆರ್ ಕಸ್ಟಮೈಸ್ಡ್, ಅರ್ಥ ಆಯ್ತಾ? ಸೊ ಆ ಥರ ನಾನು ಅವ್ರಿಗೆ ಫಸ್ಟೇ ಕೇಳಿ, ಹಿಂಗೆ ಕರೆಕ್ಟಾಗಿ ಹೇಳು, ಇಲ್ಲ ನಾನು ಎದ್ದು ನಡ್ಕೊಂಡು ಓಡಾಡ್ತೀನಿ ಅಂದರೆ ಓಕೆ ನಾನು ಟ್ರೈ ಮಾಡ್ತೀನಿ, ಇಲ್ಲ ನಾನು ಹಿಂಗೆ ಅಂದರೆ ಹೇಳು, ಅದನ್ನ ಎಂಡೋರ್ಸ್ ಮಾಡೋಕ್ಕೆ ಶುರು ಮಾಡೋಣ ಪಾಪ ಅದು ಅಂತ. ಸೊ ಹಿ ಸೆಡ್, ಇಲ್ಲ ಆ ಥರ ನೀವೆಲ್ಲ ಅನ್ಕೋಬೇಡಿ, ದೆರ್ ಇಸ್ ನಿಮ್ಮ ಫಿಟ್ನೆಸ್ ಲೆವೆಲ್ ಮೇಲೆ ನಾನು ಹೇಳೋಕ್ಕಾಗೋದು ಅದು. ಸೊ ವಿಲ್ ಸ್ಟಾರ್ಟ್ ಆಫ್, ಆಯಿತಾ? ನಿಮ್ದೊಂದು 10 days ನಾನು ನಿಮ್ಮನ್ನು ಟ್ರೈನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ವೆದರ್ ಇಟ್ ಇಸ್ ಪಾಸಿಬಲ್ ಅನ್ನೋ. ಅಲ್ಲಿವರೆಗೂ ಯು ಶುಡ್ ಟ್ರೈನ್ ವಿತ್ ಮೀ, ಪ್ರಾಮಿಸ್ ಮೀ. ಓಕೆ, ಐ ವಿಲ್ ಟ್ರೈನ್ ವಿತ್ ಯು ಅಂತ ನಾನು. ಸೊ ಅಲ್ಲಿಂದ ಅವರು ವೆನ್ ಹಿ ಸ್ಟಾರ್ಟೆಡ್ ಲೈಕ್ ಟ್ರೈನಿಂಗ್ ಮೀ, ಅವ್ರು ಬರೀ ನನಗೆ ನನ್ನ ಬಾಡಿನ ಮಾತ್ರ ಟ್ರೈನ್ ಮಾಡೋಕ್ಕೆ ಶುರು ಮಾಡಲಿಲ್ಲ. ಹಿ ಸ್ಟಾರ್ಟೆಡ್ ಟ್ರೈನಿಂಗ್ ಮೀ ಮೆಂಟಲಿ ಆಲ್ಸೋ. ಬೇಕಂತ ನನಗೆ ನನ್ನ ಡಾನ್ಸ್ ವಿಡಿಯೋಸ್ ಎಲ್ಲ ತಂದು ತೋರಿಸ್ತಾ ಇದ್ರು. ನೋಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ. ನನಗೆ ಅವಾಗ ಒಂಚೂರು ಉರಿತಾ ಇತ್ತು, ಆಯಿತಾ? ನಾನು ಆವಾಗ ನಿಮ್ಗೆ ಇದನ್ನೇ ನೋಡ್ಬೇಕಾ ಈಗ ಅಂತ ನಾನು. ಬಟ್ ಮೇ ಬಿ ಹಿ ವಾಸ್ ಜಸ್ಟ್ ಟ್ರೈಂಗ್ ಟು ಕಿಕ್ ಇನ್ ದ ಆಡ್ರಿನಲೈನ್ ಅಷ್ಟೇ, ಇನ್ನೇನಿದೆ. ಸೊ ಅದನ್ನ ನೋಡಿ ನಾನು ನನ್ಗೆ ಮತ್ತೆ ಹೆಂಗಾದ್ರೂ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸಕ್ಕೆ ಶುರು ಆಯಿತು, ಅರ್ಥ ಆಯ್ತಾ? ಸೊ ಇಟ್ ಕುಡ್ ಹ್ಯಾವ್ ಬಿನ್ ದಿ ಅದರ್ ವೇ ಆಲ್ಸೋ. ಅಯ್ಯೋ ಏನಾಗಲ್ಲ ಬಿಡಮ್ಮ ತಾಯಿ, ನಾನು ಹೋಗ್ತೀನಿ ಅಂತ ಅವ್ರು ಎದ್ದೋಟೋಗಿದ್ದಿದ್ರೆ ಅಲ್ಲಿ ಫಿನಿಶ್ ಆಗೋಗಿರೋದು ಚಾಪ್ಟರ್. ಬಟ್ ಹಿ ಡಿಡ್ ನಾಟ್ ಡೂ ದಟ್. ಸೊ ಎವ್ರಿಥಿಂಗ್ ಜಸ್ಟ್ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಪ್ಲೇಸ್ ನನಗೆ. ಅದಾದಮೇಲೆ ಐ ಗಾಟ್ ಒನ್ ಆಫ್ ದ ಬೆಸ್ಟ್ ಫಿಸಿಯೋಸ್. ಅಂದರೆ ಅಲ್ಲಿಂದ ನಾನು ಮನೆಗೆ ಶಿಫ್ಟ್ ಆದೆ, ಮನೆಯಲ್ಲೂ ಇದು ಕಂಟಿನ್ಯೂ ಆಗೋಕ್ಕೆ ಶುರು ಆಯಿತು. ಎಲ್ಲರೂ ಈ ಸ್ಪೋರ್ಟ್ಸ್ಮೆನ್ಗಳು ಇರ್ತಾರೆ ಗೊತ್ತಾ, ಅಂದರೆ ಒಂದೊಂದು ಸೆಕೆಂಡಲ್ಲಿ ಆಟ ಆಡೋರು, ಮಿನಿಟಲ್ಲಿ ಒಂದೊಂದು 4 ಸೆಕೆಂಡ್ ಕಡಿಮೆ ಮಾಡ್ಕೊಂಡ್ರೆ ಅದು ಅವ್ರಿಗೆ ಜಾಸ್ತಿ, ಅಂಥವ್ರೆಲ್ಲ ನನಗೆ ಟ್ರೈನ್ ಮಾಡೋಕ್ಕೆ ಶುರು ಆಯಿತು.
ಇವತ್ತೆಷ್ಟು 30 ಸೆಕೆಂಡ್ಸ್ 20 ಸೆಕೆಂಡ್ಸ್ ಜಾಸ್ತಿ ನಿಂತಿದ್ಯಾ ಅಂತ. ಅದು ಫಸ್ಟ್ ಇಟ್ ವಾಸ್ ಜಸ್ಟ್ 4 seconds or 5 seconds. ಆ್ಯಂಡ್ ದೆನ್ ಇಟ್ ಕೇಮ್ ಅಪ್ ಟು ಓಕೆ 30 ಸೆಕೆಂಡ್. ಹಾಂ, ಆಮೇಲೆ 1 second, ಆಮೇಲೆ ಇವಾಗ 1 hour ನಿಂತಿರ್ತೀನಿ, ತೊಂದರೆ. ಐ ಆಮ್ ಸೇಯಿಂಗ್ ಫ್ರಮ್ ದ್ಯಾಟ್ ಜರ್ನಿ ಆ್ಯಂಡ್ ಎವ್ರಿ ಡೇ. ಆಮೇಲೆ ಏನು ಗೊತ್ತಾ, ನಾನು ಯಾವತ್ತೂ ನನ್ನ ಕೈಲಿ ಸುಸ್ತಾಯಿತು, ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳೇ ಇಲ್ಲ.